ತಾರೀಕು ಅಂದ್ರೆ ನಿನ್ನೆ ಮಧ್ಯಾಹ್ನದ ಮೇಲೆ ಸ್ವಲ್ಪ ಪೆಟ್ರೋಲು ಡೀಸೆಲ್ ಎಲ್ಲ ಶಾರ್ಟೇಜ್ ಆಗುತ್ತೆ ಮತ್ತೆ ಸಪ್ಲೈ ನಿಲ್ಲುತ್ತೆ ಅನ್ನುವಂಥದ್ದು ಒಂದು ಸುಳ್ಳು ಮಾಹಿತಿ ಕೆಲ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಸ್ವಲ್ಪ ಪ್ಯಾನಿಕ್ ಆಗಿ ನಿನ್ನೆ ತಡರಾತ್ರಿವರೆಗೂ ಪ್ರತಿ ಬಂಕ್ ಹತ್ರ 100-200 ಟೂ ವೀಲರ್ಸ್ ಮತ್ತೆ 10 ಕಾರ್ಗಳು ಮತ್ತೆ ಲೂಸ್ ಅಲ್ಲಿ ತಗೊಳ್ಲಿಕ್ಕೆ ಕೆಲವು ಕ್ಯಾನ್ಗಳು ಬ್ಯಾರಲ್ಗಳು ಅವೆಲ್ಲ ತಗೊಂಡ್ಬರ್ತಿದ್ರೆ ಅನ್ನೋದು ತಾವೆಲ್ಲ ಗಮನಿಸಿದಿರಿ. ಅದರ ಹಿನ್ನೆಲೆಯಲ್ಲಿ ನಾವು ನಿನ್ನೆ ಸಂಜೆಯಿಂದನೇ ನಮ್ಮ ಅಧಿಕಾರಿ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿಬಿಟ್ಟು ಯಾರಿಗೂ ವಾಹನಗಳನ್ನ ಹೊರತುಪಡಿಸಿ ಯಾರಿಗೂ ಅಲ್ಲಿ ಪೆಟ್ರೋಲ್ ಆಗ್ಲಿ ಡೀಸೆಲ್ ಆಗ್ಲಿ ಕೊಡಬಾರ್ದು ಅನ್ನುವಂಥದ್ದನ್ನ ಮನವಿ ಮಾಡಿದ್ದೇವೆ. ಅದ್ರ ಜೊತೆಗೆ ನಾವು ಸಂಬಂಧಪಟ್ಟ ಇಲಾಖೆಗಳ ಜೊತೆ ಕೂಡ ಮಾತಾಡಿದ್ದೇವೆ. ಅದ್ರ ಜೊತೆಗೆ ನಮ್ಮ ಇಲ್ಲಿ ಸಪ್ಲೈಯರ್ಸ್ ಯಾರಿದ್ದಾರೆ ಪ್ರತಿ ಪೆಟ್ರೋಲ್ ಬಂಕ್ಗಳು ಆ ಬಂಕ್ ಓನರ್ಗಳ ಜೊತೆ ಮಾತಾಡಿದ್ದೇವೆ. ಮತ್ತೆ ಅವರ ಅಸೋಸಿಯೇಷನ್ ಅಧ್ಯಕ್ಷರೇನಿದ್ದಾರೆ ಅವ್ರ ಹತ್ರ ಮಾತಾಡಿದ್ದೇವೆ. ಇದ್ರ ಜೊತೆಗೆ ನಮ್ಮ IOC HPCL ಏನ್ ನಮ್ಮಲ್ಲಿ ರಿಸರ್ವಾಯರ್ಸ್ ಇದಾವೆ ಅವ್ರಗಳ ಮುಖ್ಯಸ್ಥರ ಜೊತೆ ಕೂಡ ಮಾತಾಡಿದ್ದೇವೆ. ಸೊ ಒಟ್ಟಾರೆಯಾಗಿ ನಮಗೆ ಬಹಳ ಸ್ಪಷ್ಟವಾಗಿ ನೀಡಲಾಗಿರುವ ಮಾಹಿತಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ಪೆಟ್ರೋಲ್ ಆಗ್ಲಿ ಡೀಸೆಲ್ ಆಗ್ಲಿ ಗ್ಯಾಸ್ ಆಗ್ಲಿ ಅದರ ಅಭಾವ ಇಲ್ಲ. ಹಂಗಾಗಿ ಯಾರು ಸಾರ್ವಜನಿಕರು ಆತಂಕಗೊಳ್ಳಬಾರದು. ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಸುಳ್ಳು ಸುದ್ದಿಯನ್ನೇ ಸ್ವಲ್ಪ ಗ್ಲೋರಿಫೈ ಮಾಡಿಬಿಟ್ಟು ಹೆಚ್ಚು ಪ್ರಚಾರ ಪಡ್ಕೊಳ್ಳಿಕ್ಕೆ ವ್ಯೂಸ್ ಪಡ್ಕೊಳ್ಳಿಕ್ಕೆ ತಮ್ಮ ಪ್ರೊಫೈಲ್ ಬಿಲ್ಡ್ ಮಾಡಲಿಕ್ಕೆ ಈ ತರ ಸಂದರ್ಭಗಳನ್ನ ಉಪಯೋಗಿಸ್ಕೊಂಡಿರುವಂತದ್ದು ಕಂಡು ಬಂದಿದೆ. ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಏನಿದೆ ಅದರಲ್ಲಿ ಯಾರು ಈ ತರ ಸುಳ್ಳು ಸುದ್ದಿಯನ್ನ ಪ್ರಚಾರ ಮಾಡ್ತಾ ಇದ್ದಾರೆ ಅಂತವ್ರನ್ನ ಗುರ್ತಿಸುವಂತ ಕೆಲಸ ಆಗ್ತಾ ಇದೆ. ಸಾರ್ವಜನಿಕರಲ್ಲಿ ಆತಂಕ ಉಂಟು ಮಾಡುವಂತ ಪ್ರಯತ್ನ ಮಾಡುವಂತವ್ರ ಮೇಲೆ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗತ್ತೆ. ಮತ್ತೆ ಸಾರ್ವಜನಿಕರು ಯಾವುದೇ ಆತಂಕಕ್ಕೆ ಒಳಪಡದೆ ತಮ್ಗೆ ಅಗತ್ಯ ಯಾವಾಗ ಇರುತ್ತೆ ಅಗತ್ಯಕ್ಕೆ ಅನುಸಾರವಾಗಿ ಪೆಟ್ರೋಲ್ ಬಂಕ್ಗಳಿಗೆ ಹೋದ್ರೆ ಉತ್ತಮ. ಎಲ್ಲಾ ಪೆಟ್ರೋಲ್ ಬಂಕ್ಗಳ ಹತ್ರನು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳ ನಿಯೋಜನೆಯನ್ನ ಮಾಡಿದ್ದೇವೆ. ಅಲ್ಲಿ ಯಾವುದೇ ರೀತಿ ಗೊಂದಲ ಆಗ್ಲಿ ಘರ್ಷಣೆ ಆಗ್ಲಿ ಅದಕ್ಕೆ ಅವಕಾಶ ಬೇಡ. ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡಬೇಡಿ ಅಂತ ನಾನು ಎಲ್ಲರ ಹತ್ರನು ಮನವಿ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಈಗ ಆ ಪೊಲೀಸ್ ಠಾಣೆಗಳಲ್ಲಿ ಎಷ್ಟು ಪೆಟ್ರೋಲ್ ಬಂಕ್ ಇದೆ ಅನ್ನುವಂತ ಮಾಹಿತಿ ತಗೊಂಡಿದೀವಿ. ಪ್ರತಿ ಪೊಲೀಸ್ ಠಾಣೆಗಳ ಹತ್ರ ಮತ್ತೆ ಇಂಪಾರ್ಟೆಂಟ್ ಜಂಕ್ಷನ್ಗಳಲ್ಲೆಲ್ಲ ನಾವು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದೇವೆ. ನಿನ್ನೆ ಸಂಜೆಯಿಂದನೇ ನಿಯೋಜನೆ ಮಾಡಿದ್ದೇವೆ, ತಾವೆಲ್ಲ ಗಮನಿಸಿರ್ತೀರಿ ಮೋಸ್ಟ್ಲಿ. ಮತ್ತೆ ಜಿಲ್ಲಾಧಿಕಾರಿಗಳ ಜೊತೆ ಒಂದು ಚರ್ಚೆಯನ್ನು ಕೂಡ ಈ ವಿಷಯದ ಬಗ್ಗೆ ಮಾಡಿದೀವಿ. ಸಂಬಂಧಪಟ್ಟ ಇಲಾಖೆಗಳೇನಿದೆ ಆ ಇಲಾಖೆಗಳಿಗೆ ರ್ಯಾಂಡಮ್ ಆಗಿ ಅಕಸ್ಮಾತ್ ಯಾರಾದ್ರೂ ಸ್ಟೋರ್ ಮಾಡುವಂಥದ್ದು ಹೋರ್ಡಿಂಗ್ ಮಾಡುವಂಥದ್ದು ಆ ಥರದ್ದು ಯಾರಾದ್ರೂ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ ಅಂತರ ಮೇಲೂ ಕೂಡ ಕ್ರಮ ಕೈಗೊಳ್ಳಲಾಗತ್ತೆ. ಮತ್ತೆ ಈ ಪೆಟ್ರೋಲು ಡೀಸೆಲ್ ಅವೆಲ್ಲ ವಾಹನಗಳನ್ನ ಹೊರತುಪಡಿಸಿ ಹೊರಗಡೆ ಅಕ್ರಮವಾಗಿ ಸ್ಟೋರ್ ಮಾಡ್ಕೊಳ್ಳುವಂಥದ್ದು ಅಪರಾಧ ಆಗುತ್ತೆ. ಪೆಟ್ರೋಲಿಯಂ ಆಕ್ಟ್ ಇದೆ ಮತ್ತೆ ಬೇರೆ ಬೇರೆ ಕಲಂಗಳಲ್ಲಿ ಅದು ಡೇಂಜರಸ್ ಸಬ್ಸ್ಟೆನ್ಸಸ್ ನ ಸ್ಟೋರ್ ಮಾಡುವಂಥದ್ದು ಕೂಡ ಅಫೆನ್ಸ್ ಆಗುತ್ತೆ ನಮ್ಮ BNS ಅಲ್ಲಿ. ಆ ಥರದ್ದು ಎಲ್ಲಾದ್ರೂ ಕಂಡು ಬಂದ್ರೆ ಅಂಥವ್ರ ಮೇಲೆ ಕೂಡ ಕ್ರಮ ಕೈಗೊಳ್ಳಲಾಗತ್ತೆ. ಮತ್ತೆ ಸಾರ್ವಜನಿಕರು ಕೂಡ ಎಚ್ಚರಿಕೆಯಿಂದ ಇರಬೇಕು. ಈಗ ಒಂದು ಗಾದೆ ಇದೆ, ಈ ಯುಗಾದಿಗೆ ಹೋಗಿ ತಗಾದೆ ಆಯ್ತು ಅನ್ನಂಗೆ ಸ್ವಲ್ಪ ಹೆಚ್ಚಿಗೆ ಸ್ಟೋರ್ ಮಾಡ್ಕೊಳ್ಳೋಣ ಅಂತ ಅಲ್ಲೇನಾದ್ರೂ ಬೆಂಕಿ ಗಿಂಕಿ ಬಿದ್ದು ಮತ್ತೆ ಯಾರ್ದಾದ್ರೂ ಪ್ರಾಣಾಪಾಯ ಆಗೋ